ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟೈಲ್ ಡೈರೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ನಾಟಿ ಚಿಕನ್ನು ಮತ್ತು ಇದಕ್ಕೆ ಬೇಳೆ ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾಟಿ ಚಿಕನ್ನು ಇದಕ್ಕೆ ಬೇಳೆ ಒಂದು ಅರ್ಧ kg ಆಗೋಷ್ಟಿದೆ. ಮಸಾಲೆ ಫ್ರೈ ಮಾಡೋದಕ್ಕೆ ನಾಟಿ ಈರುಳ್ಳಿನ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ತುಂಡಾಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಸೋಂಪು ತೊಗೊಂಡಿದ್ದೀನಿ. ಹಾಗೆಯೇ 2 ಚಿಕ್ಕದು ಟೊಮಾಟೊ ಕಟ್ ಮಾಡಿಟ್ಟಿದ್ದೀನಿ. 3 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಈಗ ನಾನು ಮಸಾಲೆ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4 ತುಂಡಾಗೋಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು 10 ಲವಂಗ ಹಾಕ್ತಾಯಿದ್ದೀನಿ. ಕಾಳುಮೆಣಸು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. 6 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಸೇರಿಸ್ತಾಯಿದ್ದೀನಿ. ಟೊಮಾಟೊನೂ ಸೇರಿಸ್ತಾಯಿದ್ದೀನಿ. ಸೋಂಪು ಹಾಕ್ತಾಯಿದ್ದೀನಿ. ಇಲ್ಲೇ ಶುಂಠಿನೂ ಹಾಕ್ತಾಯಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿನೂ ಸೇರಿಸ್ಕೊತಾಯಿದ್ದೀನಿ. ಹಾಕಿರೋ ಮಸಾಲೆ ಎಲ್ಲ ಫ್ರೈ ಆಗಿದೆ ಸ್ನೇಹಿತರೆ. ಈಗ ನಾನು ಇದನ್ನು ತಣ್ಣಗೆ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಕುಕ್ಕರ್ ಬಿಸಿ ಆಗಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನು. ನಾನು ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ, ನಾನು ಚಿಕನ್ನ ಸೇರಿಸ್ತಾಯಿದ್ದೀನಿ. ಅರಿಶಿನ ಪುಡಿ 1/4 ಸ್ಪೂನು ಹಾಕ್ತಾಯಿದ್ದೀನಿ. ಹಾಗೆಯೇ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆಯೇ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ನಾನು ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ನುಣ್ಣಕ್ಕೆ ರುಬ್ಕೊತೀನಿ. ಚಿಕನ್ ತೊಳೆದಿರೋ ಇದರಲ್ಲೇ ನೀರೇ ಬಿಟ್ಕೊಂಡಿದೆ, ಚಿಕನ್ನೇ ನೀರು ಬಿಟ್ಕೊಂಡಿದೆ. ಅದೇ ನೀರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಬಲ್ತಿದ್ರೆ ಮಾತ್ರ ಇಜಿಲ್ಗೆ ಆಗಬೇಕು. ತುಂಬ ಎಳೆದಾಗಿರೋದ್ರಿಂದ ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಈಗ 20 ನಿಮಿಷ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಬೇಳೆನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಈಗ ಬೇಳೆನೂ 5 ನಿಮಿಷ ಫ್ರೈ ಆಗಿದೆ. ನಾನು ಫ್ರೈ ಮಾಡಿ ರುಬ್ಬಿರೋವಂಥ ಮಸಾಲೆನ ಈಗ ಸೇರಿಸ್ತಾ ಇದ್ದೀನಿ. ಈಗ ನಾನು ಮಸಾಲೆ ಸ್ವಲ್ಪ ನೀರು ಸೇರಿಸಿದ್ದೀನಿ. ಇದು ಒಂದು ಕುದಿ ಬಂದಮೇಲೆ ಇನ್ನೊಂದು ಮಸಾಲೆ ಹಾಕ್ತೀನಿ. ಈಗ ನಾನು ತೊಗೊಂಡಿರೋ ಕೊಬ್ಬರಿನ ಹಾಕ್ತಾಯಿದ್ದೀನಿ ಜಾರಿಗೆ. ಗಸಗಸೆ 1 ಸ್ಪೂನ್ ಹುರಿದಿರೋದು, 4 ಗೋಡಂಬಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊತೀನಿ. ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಮತ್ತು ಗಸಗಸೆ, ಗೋಡಂಬಿ ರುಬ್ಬಿರೋ ಅಂಥ ಮಸಾಲೆನ ಈಗ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸಾರಿಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿ ಇವಾಗ ಸೇರಿಸ್ಕೊಳ್ತೀನಿ. ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ.
ಈಗ ಒಂದು 15 ನಿಮಿಷ ಬೇಯಬೇಕು. ತುಂಬ ಟೇಸ್ಟಿಯಾಗಿರುವಂಥ ಇದಕ್ಕೆ ಬೇಳೆ ನಾಟಿ ಚಿಕನ್ನು ಸಾರು ರೆಡಿ ಆಗಿದೆ ಸ್ನೇಹಿತರೆ. ನೋಡಿ ಈ ರೀತಿ ಆಗಿದೆ. ಬೇಳೆನೂ ಈ ಥರ ಬೆಂದಿದೆ. ಬೇಳೆ ತುಂಬಾ ನುಣ್ಣಕ್ಕೇನು ಬೇಯಿಸ್ಕೋಬೇಕಾಗಿಲ್ಲ. ಇದು ಬೇಳೆ ಹೀಗೆ ಇರಬೇಕು, ಸಾಫ್ಟಾಗಿರಬೇಕು. ನೋಡಿ ಈ ಥರ ಆಗಿರಬೇಕು. ಈಗ ರೆಡಿ ಆಗಿದೆ ಸಾರು. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ಸ್ನೇಹಿತರೆ, ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲನೂ ರೈಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ. ನಾನೀಗ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನೀವು ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.